ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾವಿನಕಾಯನಹಳ್ಳಿ ಅಥವಾ ಅರಸಾಲು ಬಂಡೆಯಲ್ಲಿರುವ ಶ್ರೀ ಮುಖ್ಯಪ್ರಾಣದೇವರ ದೇವಾಲಯದ ಬಗ್ಗೆ ತಿಳಿಯೋಣ. ಇಲ್ಲಿನ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿದ್ದು ವೈಷ್ಣವ ಸಿದ್ಧಾಂತದ ಪುನಃ ಪ್ರವರ್ತಕರಾದ ತತ್ವವಾದದ ಸಂಸ್ಥಾಪಕರಾದ ಆಚಾರ್ಯ ಮಧ್ವರ ಭವ್ಯ ಪರಂಪರೆಯಲ್ಲಿ ಬಂದ ಶ್ರೀ ವ್ಯಾಸರಾಜರು. ಈ ದೇವಸ್ಥಾನವು ಅತ್ಯಂತ ಶಿಥಿಲವಾಗಿದ್ದ ಕಾರಣದಿಂದ ನಗರದಲ್ಲಿದ್ದ ಈ ಊರಿನ ಜನರೆಲ್ಲರನ್ನೂ ಶ್ರೀ ಮುಖ್ಯಪ್ರಾಣದೇವರೇ ಒಂದುಗೂಡಿಸಿ ಜೀರ್ಣೋದ್ಧಾರ ಮಾಡಲು ಪ್ರೇರೇಪಿಸಿದರು. ಜೀರ್ಣೋದ್ಧಾರವಾದ ಬಳಿಕ ಶ್ರೀ ಮುಖ್ಯಪ್ರಾಣದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ತಂತ್ರಸಾರೋಕ್ತವಾಗಿ ನೆರವೇರಿತು. ಇದಾದ ಬಳಿಕ ಭಕ್ತರ ಸಹಾಯವು ದೇವಸ್ಥಾನಕ್ಕೆ ಅಭೂತ ರೀತಿಯಿಂದಲೇ ದೊರಕಲಾರಂಭಿಸಿತು. ಇದನ್ನು ಕೇಂದ್ರೀಕರಿಸಲು ಅತ್ಯಂತ ಹಿರಿಯರಾಗಿದ್ದ ಶ್ರೀನಿವಾಸ ಮೂರ್ತಿಯವರು ಜೀರ್ಣೋದ್ಧಾರ ಮಾಡಿದವರೆಲ್ಲರನ್ನೂ ಸೇರಿಸಿ ಒಂದು ಟ್ರಸ್ಟನ್ನು ನಿರ್ಮಿಸಿದರು. ಅದುವೇ ಮಾವಿನಕಾಯನಹಳ್ಳಿ ಶ್ರೀ ಮುಖ್ಯಪ್ರಾಣ ಸೇವಾ ಟ್ರಸ್ಟ್. ಈ ರೀತಿಯಾಗಿ ಜೀರ್ಣೋದ್ಧಾರವಾಗಿ 8 ವರ್ಷಗಳು ಸಂದಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ 8ನೇ ವಾರ್ಷಿಕೋತ್ಸವವನ್ನು ಜನವರಿ 26, 2018 ಶ್ರೀ ಮಧ್ವನವಮಿಯಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ 8ನೇ ವಾರ್ಷಿಕೋತ್ಸವವು ಹೇಗೆ ನಡೆಯಿತು ಮತ್ತು ಯಾವ ಕಾರ್ಯಕ್ರಮಗಳು ನಡೆದವು ಎಂದು ತಿಳಿಸುವುದೇ ಈ ಕಿರುಚಿತ್ರದ ಮುಖ್ಯ ಉದ್ದೇಶ. ವಾರ್ಷಿಕೋತ್ಸವದ ದಿನದಂದು ಮೊದಲಿಗೆ ನಿರ್ಮಾಲ್ಯ ವಿಸರ್ಜನೆಯಾದ ನಂತರ ಶ್ರೀ ಮುಖ್ಯಪ್ರಾಣದೇವರಿಗೆ ಪಂಚಾಮೃತಾಭಿಷೇಕ ನೆರವೇರಿತು. ಪಂಚಾಮೃತ ಅಭಿಷೇಕದ ನಂತರ ಶ್ರೀ ವಾಯುಸ್ತುತಿ ಪುನಶ್ಚರಣ ಹೋಮವು ಪ್ರಾರಂಭವಾಯಿತು. ಒಂದೆಡೆ ಹೋಮವು ನಡೆಯುತ್ತಿದ್ದರೆ ಮತ್ತೊಂದೆಡೆ ಅಂದು ಮಧ್ವನವಮಿ ಆದ ಕಾರಣ ಶ್ರೀ ಮಧ್ವಾಚಾರ್ಯರ ಬಗ್ಗೆ ಪ್ರವಚನವೂ ನಡೆಯಿತು. 8ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭಕ್ತರೊಬ್ಬರು ನೂತನ ರಥವನ್ನು ಮಾಡಿಸಿಕೊಟ್ಟರು. ಹೋಮವು ಪೂರ್ಣಾಹುತಿ ಹಂತಕ್ಕೆ ಬಂದಾಗ ನೂತನ ರಥವಾದ್ದರಿಂದ ರಥಕ್ಕೆ ಪೂಜಾದಿ ಕೈಂಕರ್ಯಗಳು ನಡೆದವು. ನಂತರ ರಥಾರೋಹಣವಾಗಿ ರಥೋತ್ಸವವೂ ನಡೆಯಿತು. ವಾರ್ಷಿಕೋತ್ಸವದಲ್ಲಿ ಶ್ರೀ ಮುಖ್ಯಪ್ರಾಣ ದೇವರಿಗೆ ಗಂಧದ ಅಲಂಕಾರವನ್ನು ಮಾಡಲಾಗಿತ್ತು. ಇದು ನೋಡಲು ಅತ್ಯಂತ ಮನಮೋಹಕವಾಗಿತ್ತು. ಪೂರ್ಣಾಹುತಿಯಾದ ನಂತರ ಶ್ರೀ ಮುಖ್ಯಪ್ರಾಣ ದೇವರಿಗೆ ಮಹಾಮಂಗಳಾರತಿಯು ನಡೆಯಿತು. ಮಾಮಜ ಭಾಪುರೆ ಭಳಿರೆ ಹನುಮಂತ, ಮಾಮಜ ಭಾಪುರೆ ಭಳಿರೆ
ಹನುಮಂತ ರಾಮಪದ ಸೇವಿಪ ವೀರ ಹನುಮಂತ ಮಾಮಜ ಭಾಪುರೆ ಬಳಿರೆ ಹನುಮಂತ. ನಂತರ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಭೋಜನ ಶಾಲೆಯಲ್ಲಿ ತೀರ್ಥಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮಂತ ರಾಮಪದ ಸೇವಿಪ ವೀರ ಹನುಮಂತ ಮಾಮಜ ಭಾಪುರೆ ಬಳಿರೆ. ತೀರ್ಥಪ್ರಸಾದ ಸ್ವೀಕಾರವಾದ ನಂತರ ಮಾವಿನಕಾಯನಹಳ್ಳಿ ಶ್ರೀ ಮುಖ್ಯಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಹೊಸ ಉಡುಪುಗಳನ್ನು ವಿತರಿಸಲಾಯಿತು. ನಂತರ MKಹಳ್ಳಿ ಪ್ರಾಣದೇವರು .com ಎಂಬುವ ದೇವಸ್ಥಾನದ ವೆಬ್ಸೈಟನ್ನು ಅನಾವರಣಗೊಳಿಸಲಾಯಿತು. ಈ ರೀತಿಯಾಗಿ 8ನೇ ವಾರ್ಷಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಮತ್ತು ಸದ್ಭಕ್ತರೆಲ್ಲರೂ ಮಾವಿನಕಾಯನಹಳ್ಳಿಗೆ ಆಗಮಿಸಿ ಶ್ರೀ ಮುಖ್ಯಪ್ರಾಣ ದೇವರ ಅನುಗ್ರಹವನ್ನು ಪಡೆಯಬೇಕೆಂದು ವಿನಂತಿಸುತ್ತಿದ್ದೇವೆ. ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ದೇವಸ್ಥಾನದ ಲೊಕೇಶನನ್ನು ದೇವಸ್ಥಾನದ ವೆಬ್ಸೈಟಲ್ಲಿ ನೀಡಲಾಗಿದೆ. ಈ ವೆಬ್ಸೈಟಿನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ದಯವಿಟ್ಟು ಒಮ್ಮೆ ಭೇಟಿ ನೀಡಿ. ಮತ್ತು ಈ ಕಿರುಚಿತ್ರವನ್ನು ವೀಕ್ಷಿಸಿದ ಎಲ್ಲ ಸದ್ಭಕ್ತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.